ಲೇ ಸಾಕ್ಷಿ ಬೇಕ್ತಾನೆ ಯಾರು ಮಾಡಿದ್ರಿ ಅಂತವ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಚರಂಡಿ ಸ್ವಚ್ಛತಾ ಕಣ್ಮುಚ್ಚಿ ಕುಳಿತ ಹಂಡಿತವಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ. ಹೌದು, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ರವಂದೂರು ಹೋಬಳಿಯ ಎಚ್ ಬಾರೇಕೊಪ್ಲು ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳೇ ಚರಂಡಿಯನ್ನು ಸ್ವಚ್ಛ ಮಾಡಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಹಂಡಿತವಳ್ಳಿ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಬೇಸರಗೊಂಡ ಅಯ್ಯಪ್ಪ ಸ್ವಾಮಿಯ ಭಕ್ತರು ತಾವೇ ಸ್ವತಃ ಗ್ರಾಮದ ಚರಂಡಿಗಳನ್ನು ಸ್ವಚ್ಛತೆ ಮಾಡಿದ್ದಾರೆ. ಈಗ ಡ್ರೈನೇಜು ಕ್ಲೀನ್ಲೆಸ್ ಅನ್ನು ನಾವು ಗ್ರಾಮದಲ್ಲಿ ನಾವು ಇಲ್ಲಿ ಸನ್ನಿಧಿ ಮಾಡ್ಕೊಂಡಿವಿ. ಕ್ಲೀನ್ ಇಲ್ದೇ ನಾವೇ ಸ್ವಾಮಿಗಳೇ ಗೋರ್ ಹಾಕಿವಿ. ಆಮೇಲೆ ಮ್ಯಾಗಡೆ ಎಲ್ಲ ನೀರು ಅಲ್ಲಲ್ಲೇ ನಿಂತ್ಕೊತ್ತೆ, ಹಳ್ಳ ದಿಡ್ಕಾಗಿ ಡ್ರೈನೇಜು ನೀರು ಮುಂದಕ್ಕೆ ಹೋಗೋದಿಲ್ಲ. ಆಮೇಲೆ ಲೈಟಿಂಗ್ ದೊಡ್ಡ ಕಂಬ ಅಂತ ತಂದು ಹಾಕಿದ್ರು. ಅಲ್ಲಿ ಒಂದು ಲೈಟ್ ಬರೋದ್ರೆ ಆಲೆ 6 ತಿಂಗಳಾಯ್ತು, 1 ವರ್ಷ ಆಯಿತು ಆ ಲೈಟ್ ಬರೋಕೆ ಹಿಡಿದು. ಏನು ಅನುದಾನ ಇಲ್ಲ, ಡ್ರೈನೇಜ್ ಎಲ್ಲ ಬಜೆಟ್ ಹೋಗವೆ ಕೊಡ್ತಾ ಇಲ್ವೋ ಇಲ್ಲ, ಏನೋ ಸೊಳ್ಳೆ ಜಾಸ್ತಿ ಸ್ವಾಮಿಗಳಿಗೆ. ಸುಮಾರು ಬಾರಿ ಪಂಚಾಯತಿಗೆ ಹೇಳಿದ್ರು ಕ್ಲೀನ್ ಮಾಡಿಲ್ಲ. 2 ವರ್ಷದಲ್ಲಿ ನಾವೇ ಕ್ಲೀನ್ ಮಾಡಿದ್ವು ಸ್ವಾಮಿಗಳೇ. ಬೆಳಗ್ಗೆ ನಾವೇ ಕ್ಲೀನ್ ಮಾಡಿದ್ವಿ. ಅದೇನು ಅನುದಾನ ಕೊಡ್ತಾ ಇಲ್ವೋ ಇಲ್ಲ ಅಥವಾ ಪಂಚಾಯತಿಂದ ನಮ್ಮ ಗ್ರಾಮದಿಂದ ಸರ್ಕಾರದಿಂದ ಏನು ಅನುದಾನನೇ ಇಲ್ವೋ ಇಲ್ಲ. ಇದು ಯಾಲೆ ಇದು ದೊಡ್ಡ ಲೈಟ್ ಕಟ್ಟೋಗಿ 6 ತಿಂಗಳಾಗದೆ. ಅದಕ್ಕೇನು ಕಾಮ ಬರೋದು ಬಿ ಡಿ ಆಗಲಿ ಇಲ್ಲ ಪಂಚಾಯತಿ ಆಗಲಿ ಕ್ಯಾಂಡಿಡೇಟ್ ಆಗಲಿ ಯಾರು ಕಾಮ ಪತ್ರನೇ ತಗೊಂಡಿಲ್ಲ. ಒಂದು ಡ್ರೈನೇಜ್ ಕ್ಲೀನ್ ಇಲ್ಲ. ಎಲ್ಲ ಕಡೆಯಲ್ಲೂ ಡ್ರೈನೇಜ್ ಒಂಚೂರು ಕ್ಲೀನ್ ಇಲ್ಲ. ಆಮೇಲೆ ಬೋರ್ಗಲ್ಲು ಇಲ್ಲಿ ಒಂದು ಅದು ರಿಪೇರಿ ಇಲ್ಲ. ಊರು ನೀರು ಕೆಟ್ಟೋಗಿ ಅಲ್ಲೇ ಒಂದು ಬೋರ್ ಹೊಡ್ತಾ ಇದ್ದು, ಒಂದೇ ಬೋರಲ್ಲಿ ಎಲ್ಲ ನೀರು ಸಣ್ಣಗೆ ಒಂದು ಚೌರಿಗೆ ನೀರು ತುಂಬಬೇಕಾದ್ರೆ ಅರ್ಧ ಗಂಟೆ ಬೇಕು. ಅದೇನು ಹಂಗಾದ್ಮೇಲೆ ಮನಗದಕ್ಕೆ ಸರ್ಕಾರದಿಂದ ಏನು ಇಲ್ಲವಾಗ ಏನು ಪಂಚಾಯತ್ಗೆ ಅನುದಾನ ಬರ್ತಾ ಇಲ್ವಾ? ಅನುದಾನ ಇಲ್ದಾನ ಇದ್ರೆ ಹೋಲಿ ಬೇಡ ಬಿಡಿ, ಹಂಗೆ ಊರು ಹಂಗೆ ಇರಲಿ ಹೋಲಿ. ಏನು ಮಾಡೋದು ಪಂಚಾಯತಿಗೇನು ನಾವು ಏನು ಕೊಡೋದು ಬೇಡ, ಪಂಚಾಯತಿಯಿಂದ ಏನು ಊರು ಸೌಲಭ್ಯ ಕೊಡೋದು ಬೇಡ. ಯಾವುದು ಇಲ್ಲ. ಹಿಂಗಾದ್ರೆ ಏನು ಮಾಡೋದು? ವಿಡಿಯೋ ಒಂದ್ಸರಿ ನಮ್ಮ ಗ್ರಾಮದಲ್ಲಿ ಒಂದ್ಸರಿ ಏನೋ ಯಾವಾಗ ಒಂದ್ಸರಿ ಬರೋದು. MLA ಬಂದಾಗ ಇವ್ರು ಬಂದಾಗ ಮಾತ್ರ ಬರೋದು. ಏನು ಅಂತ ನೋಡೋದಿಲ್ಲ. ಡ್ರೈನೇಜ್ ಮೇಲೆ